ಜನಾಂಗದ ಯುವತಿ ಯುವಕರು ಮುಖ್ಯ ವಾಹಿನಿಗೆ ಬರಲು ನಾವು ಕೆಲಸ ಮಾಡಬೇಕಿದೆ. ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರುವ ಹುನ್ನಾರ ಮಾಡಬಾರದು ಎಂದು ವಿಜಯ್ ಶಂಕರ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಫಕೀರಪ್ಪನಪಾಳ್ಯ ತಾಂಡದಲ್ಲಿ ನಡೆದ ತಾಲೂಕು ಬಂಜಾರ ಸಂಘದ ವಾರ್ಷಿಕ ಸಭೆಯಲ್ಲಿ ತಿಳಿಸಿದರು. ತಾಲೂಕು ಬಂಜಾರ ಸಂಘದ ತಾಲೂಕು ಖಜಾಂಚಿ ವಿಜಯ್ ಶಂಕರ್, ಈ ಒಳ ಮೀಸಲಾತಿ ಜಾರಿಗೆ ಮಾಡಿದ್ದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ತೊಂದರೆಯಾಗುತ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲರೂ ಖಂಡಿಸಬೇಕು. ನಮ್ಮ ಬಂಜಾರ ಜನರು ಗುಡ್ಡಕಾಡಿನಲ್ಲಿ ಜೀವನ ನಡೆಸುತ್ತಿದ್ದಾರೆ. ತಾಲೂಕಿನಲ್ಲಿ ಒಂದು ತಾಂಡದಲ್ಲಿಯೂ ಸಹ ಇದುವರೆಗೂ ಒಂದೇ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಲ್ಲ. ತಾಲೂಕಿನ ತಾಂಡಗಳಲ್ಲಿ ಅಪೂರ್ಣ ಸ್ಥಿತಿಯಲ್ಲಿರುವ ಸೇವಾಲಾಲ್ ಭವನ ಕೂಡಲೇ ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ನಾವು ಹೋರಾಟದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು. ವಕೀಲ ಹರೀಶ್ ಬಾಬು ಮಾತನಾಡಿ, ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಇದೆ. ನಾವು ಒಗ್ಗಟ್ಟನ್ನು ತೋರದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡುಗೆ ನೀಡಲು ಸಾಧ್ಯವಿಲ್ಲ. ನಮ್ಮ ಜನಾಂಗದ ಯುವತಿ ಯುವಕರು ಕಾನೂನು ಹಾಗೂ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಮುಂದೆ ಬರಬೇಕು. ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಒಂದು ವಿದ್ಯಾರ್ಥಿ ನಿಲಯ ಸಮುದಾಯ ಭವನ ನೀಡಿಲ್ಲ. ಇದರ ಬಗ್ಗೆ ನಾವು ತಾಲೂಕು ಆಡಳಿತಕ್ಕೆ ಸುಮಾರು ವರ್ಷಗಳಿಂದ ಅರ್ಜಿ ಸಲ್ಲಿಸಿದ್ದೇವೆ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ಇನ್ನಾದರೂ ನಾವು ಸಂಘಟನೆ ಬಲಗೊಳಿಸುವ ಕೆಲಸ ಮಾಡಲು ಮನಸ್ಸು ಮಾಡಬೇಕಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮೀಸೆ ಲಕ್ಷ್ಮೀನಾಯಕ್, ಸಿದ್ದೇಶ್, ಕೃಷ್ಣನಾಯಕ್, ಲಕ್ಷ್ಮಣ್, ಲಕ್ಷ್ಮೀನಾಯಕ್, ನಾಗನಾಯಕ್, ಪುಟ್ಟರಾಜು, ಲಕ್ಷ್ಮೀರಾಮನಾಯಕ್, ಶಬರೇಶ್, ರಾಮಸ್ವಾಮಿ ನಾಯಕ್, ಆನಂದ್, ಕೃಷ್ಣನಾಯಕ್, ರಂಜಿತ್, ಬಾಲಕೃಷ್ಣ ಸೇರಿದಂತೆ ಮಹಿಳೆಯರು ಹಾಗೂ ಗ್ರಾಮದ ಹಿರಿಯ ಕಿರಿಯ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೇನು ನಾವು ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ, ಆ ಮಹಾಸಭೆಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಕಾರ್ಯವೈಖರಿ ಬಗ್ಗೆ ಅದನ್ನು ವಿವರಣೆಯಾಗಿ ಹೇಳಿದ್ದೀವಿ ಮತ್ತು ಎಲ್ಲ ದಾಖಲಾತಿಗಳೊಂದಿಗೆ ಒದಗಿಸಿದ್ದೀವಿ. ಇನ್ನು ಮುಂದೆ ಯಾವ ರೀತಿ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೇಳಿದ್ದೀವಿ. ಏನು ಹೇಳುವಂಥ ವಿಷಯ ಏನಿಲ್ಲ. ಆದರೆ ಈ ಒಂದು ಹಿಂದೆ ನಡೆದಿರ್ತಕ್ಕಂಥ ಏನೇ ಆಗಲಿ ನಾವು ಅದನ್ನು ಹೊರತುಪಡಿಸಿ ಮುಂದೆ ಏನೇನು ಮಾಡಬೇಕು ಈ ಸಂಘಕ್ಕಾಗಿ ಅಂತ ನಾವು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಈ ತಾಲೂಕಿನಲ್ಲಿ ನನ್ನನ್ನು ಈ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಿದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು ಮತ್ತು ಪತ್ರಕರ್ತರಿಗೂ ನನ್ನ ಧನ್ಯವಾದಗಳು. ಇಷ್ಟು ಮಾತನಾಡಲು ಅವಕಾಶ ಪಟ್ಟ ತಮ್ಮೆಲ್ಲರಿಗೂ ಇವೆಲ್ಲ ಕುಂದುಕೊರತೆಗಳನ್ನು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಗಮನಕ್ಕೆ ತಂದು ಅದನ್ನ ಈಗ ಮಾಡಬೇಕು ಅಂದಾಗ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಮಾಡಲೇಬೇಕು ಅಂತೇಳಿ. ಮತ್ತು ತಾಲೂಕಿನಲ್ಲಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ನಮಗೆ ಸೇವಾ ಸಂಘಕ್ಕೆ ಜಾಗ ಇಲ್ಲ ಅಂತ ಕೇಳ್ಕೊಂಡಾಗ ಹಿಂದೆ ಕೊಟ್ಟಿದ್ವಿ, ಅದು ಆಯುಕ್ತರಿಗೆ ಹೋಗಿ ವಾಪಸ್ ಬಂತು. ಮತ್ತೆ ಈಗ ಹೊಸದಾಗಿ ಅರ್ಜಿಯನ್ನು ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಪರಮೇಶ್ವರ್ ಸಾಹೇಬ್ ಕಡೆಯಿಂದ ಲೆಟರ್ನ ತಂದು ಕೊಟ್ಟಿದ್ದೀವಿ. ಅವರು ಈಗ 2 ಎಕರೆ ಕೊಡ್ತೀವಿ ಅಂತೇಳಿ ಮಾನ್ಯ ನಮ್ಮ ದಂಡಾಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅವರ ಒಂದು ಬಂಜಾರ ಸಂಘ ಇದೆ. ಇವತ್ತೇನು ನೂತನವಾಗಿ ಪದಾಧಿಕಾರಿಗಳು ಆಯ್ಕೆ ಮಾಡಿ ನನ್ನನ್ನು ಆ ಸಂಘದಲ್ಲಿ ಖಜಾಂಚಿ ಮಾಡಿರ್ತಕ್ಕಂಥ ನನ್ನೆಲ್ಲ ಬಂಧುಗಳಿಗೂ ವಂದಿಸ್ತಾ ಮತ್ತು ಪತ್ರಕರ್ತರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಏನು ಈ ಸಂಘ ಇತ್ತು ಈ ಮೊದಲಿಂದನೂ ಈಗ ತಾಂಡಾಭಿವೃದ್ಧಿ ನಿಗಮದಿಂದ ಸುಮಾರು ತಾಂಡಗಳಲ್ಲಿ ತಾಂಡಾಭಿವೃದ್ಧಿ ನಿಗಮದಿಂದಲೇ ಕೊಟ್ಟಿದ್ದಾರೆ ಬಂಜಾರ ಭವನಗಳು, ಸೇವಾಲಾಲ್ ಸಮುದಾಯ ಭವನಗಳು ಅಂತ ಹೇಳ್ತಾರೆ. ಆದರೆ ಯಾವ ಸಮುದಾಯ ಭವನವೂ ಯಾವ ಹಳ್ಳಿಯಲ್ಲೂ ಯಾವ ತಾಂಡದಲ್ಲೂ ಪೂರ್ಣಗೊಂಡಿಲ್ಲ. ಯಾಕಪ್ಪ ಅಂದರೆ ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಕೇಳಿದಾಗ ಹೇಳ್ತಾರೆ ಹಣ ಬಿಡುಗಡೆ ಆಗಿಲ್ಲ ಅಂತ, ಗುತ್ತಿಗೆದಾರರು ಹೇಳ್ತಾರೆ ನಮಗೆ ಹಣನೇ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಆದರೆ ಇಂಜಿನಿಯರ್ ಹೇಳ್ತಾರೆ ಹಣ ನಾವು ಬಿಡುಗಡೆ ಮಾಡಿದ್ದೀವಿ, ಅದನ್ನು ಕೆಲಸ ಮಾಡಬೇಕು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ತಾಂಡಗಳಿಗೆ ಎಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯ ಒದಗಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಇದರಿಂದನೇ ಅರ್ಥ ಮಾಡ್ಕೋಬೋದು. ತಾಂಡಾಭಿವೃದ್ಧಿ ನಿಗಮದಲ್ಲಿ ನಮ್ಮ ತಾಂಡಾಭಿವೃದ್ಧಿ ನಿಗಮದ ಏನು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಅಧಿಕಾರಿ ಇರ್ತಾರೆ, ಅದನ್ನು ಆದಷ್ಟು ಲಂಬಾಣಿಯನ್ನೇ ನೇಮಿಸಿದ್ರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ಬೋದೇನೋ ತಾಂಡಗಳಿಗೆ ಅಂತ. ಅಂದರೆ ಬೇರೆ ಜನಾಂಗದವರು ಬೇರೆ ಅಧಿಕಾರಿಗಳು ನೇಮಿಸೋದ್ರಿಂದ ಆ ತಾಂಡಗಳ ಬಗ್ಗೆ ಅಷ್ಟೊಂದು ಗಮನ ಹರಿಸಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ತಾಂಡಾಭಿವೃದ್ಧಿ ನಿಗಮ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಕೆಲವು ದಿನಗಳಿಂದ ಏನು ಹಳೆಯ ಕಮಿಟಿ ಇತ್ತು, ಅವರು ನಾವು ಈಗ ಅವತ್ತಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಹೊಸ ಪದಾಧಿಕಾರಿಗಳು ಆಗಬೇಕು ಅಂತ ಹೇಳ್ಬಿಟ್ಟು ಏನು ರಾಜೀನಾಮೆ ಕೊಟ್ಟರು, ಆ ರಾಜೀನಾಮೆ ತೆರವಾದ ಜಾಗಕ್ಕೆ ಏನು ಹೊಸದಾಗಿ ಎಲ್ಲರನ್ನೂ ನೂತನವಾಗಿ ತಗೊಂಡವ್ರೆ. ಅಂದರೆ ಹಳೆಯ ಕಮಿಟಿಲಿ ಇರ್ತಕ್ಕಂಥವ್ರನ್ನ ಕೆಲವರೆಲ್ಲ ಈಗ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಂಥ ಜಾಗದಲ್ಲಿ ಏನು ನೂತನವಾಗಿ ಅವಿರೋಧವಾಗಿ ಎಲ್ಲರನ್ನೂ ಆಯ್ಕೆ ಮಾಡಿರ್ತೀವಿ. ಎಲ್ಲ ಪದಾಧಿಕಾರಿಗಳು ಈಗ ಏನು ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಕೊರಟಗೆರೆಯಲ್ಲಿ ತಾಂಡಗಳು 23-24 ತಾಂಡಗಳಲ್ಲಿ
ಮೂಟನು ಹೇಳಿದಂಗೆ ಎಲ್ಲ ತಾಂಡಗಳಲ್ಲೂ ಸಂಘಟನೆ ಮಾಡ್ತಕ್ಕಂಥದ್ದು ಮತ್ತು ಯುವಕರನ್ನ ಮುಖ್ಯವಾಹಿನಿ ತರ್ತಕ್ಕಂಥದ್ದು ಮತ್ತು ಏನು ತಾಂಡ ಮತ್ತು ಹಟ್ಟಿ ಹಾಡುಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಶಾಲೆ ಬಿಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸೋದಂತ ಆಗ್ಬೋದು, ಮತ್ತು ಏನು ಅನಾರೋಗ್ಯದಿಂದ ಪೀಡಿತರಾಗಿದ್ದಾರೆ ಆರೋಗ್ಯ ಆಗ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳು ಯಾವ ತಾಂಡಗಳಿಗೆ ಸಿಗ್ತಾ ಇಲ್ಲ ಅಂಥ ತಾಂಡಗಳನ್ನ ಆಯ್ಕೆ ಮಾಡ್ಕೊಂಡು ಆ ತಾಂಡಗಳಿಗೆ ಏನೇನು ಸಿಗಬೇಕು ಅದನ್ನು ಸರ್ಕಾರದಿಂದ ಸಿಗೋಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಇವತ್ತು ವಾರ್ಷಿಕ ಮಹಾಸಭೆನ PK ಪಾಳ್ಯ ಮೇಘಲ ತಾಂಡದಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿ ತಾಂಡದಲ್ಲೂ ಒಂದೊಂದು ತಾಂಡದಲ್ಲಿ ಒಂದೊಂದು ತಿಂಗಳು ಸಭೆಗಳು ಮಾಡ್ಕೊಂಡು ಹೋಗ್ತೀವಿ. ಆ ಸಭೆಗಳು ಮಾಡ್ಕೊಂಡು ಅವನ್ನೂ ಸಂಘಟಿತರಾಗಿ ಮಾಡ್ಕೊಂಡು ಮತ್ತು ಏನು ಈಗ ನಮ್ಮ ಜನಾಂಗಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು ಒಳ ಮೀಸಲಾತಿ. ಈ ಒಳ ಮೀಸಲಾತಿ ರಾಜ್ಯದಲ್ಲಿ ಸುಮಾರು 60ರಿಂದ 70 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಬಂಜಾರ ಸಂಘ ಏನು ಜನಾಂಗನ ಒಳ ಮೀಸಲಾತಿ ತಂದು ಏನು ಕೆಲವು ಕೋಮು ಜಾತಿಗಳಿವೆ, ಅವು ಆ ಜನಾಂಗದವರು ನಮ್ಮನ್ನು ಒಳ ಮೀಸಲಾತಿ ಕೊಲಂಬನ ಆಚೆ ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಖಂಡಿಸ್ತೀವಿ. ಯಾಕೆಂದರೆ ಸುಮಾರು 60-70 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಲಂಬಾಣಿ ಜನಾಂಗನ ಒಳ ಮೀಸಲಾತಿ ತಂದು ಕೇವಲ 3%, 1.5% ಕೊಟ್ಟರೆ ಸಾಲದು. ಯಾಕಂದರೆ ಇದರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಯಾವುದಿಲ್ಲ. ಅದರಿಂದ ಸರ್ಕಾರ ಅದನ್ನು ಒಳ ಮೀಸಲಾತಿನ ರದ್ದು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಳ ಮೀಸಲಾತಿಯಿಂದ ನಮಗೆ ಸಿಗಬೇಕಂತ ಸೌಕರ್ಯಗಳು ಈಗಾಗಲೇ ಭಾಳಷ್ಟು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ಒಳ ಮೀಸಲಾತಿ ಜಾರಿ ಆದರೆ ಅದನ್ನು ಒಳ ಮೀಸಲಾತಿ ನಾವು ಜಾರಿ ಮಾಡೋದು ಬೇಡ ಅಂತಲೂ ಹೇಳ್ತಾ ಇಲ್ಲ, ಆದರೆ ಮಾಡಿರಿ. ಆದರೆ ಅವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿರ್ತಕ್ಕಂಥದ್ರ ಮೇಲೆ ಅವರು ಒಳ ಮೀಸಲಾತಿನ ಜಾರಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ಕೈ ಬಿಟ್ಟು ಸರ್ಕಾರ ಮತ್ತೆ ಮೊದಲಿಂದ ಏನು ಜಾತಿ ಜನಗಣತಿ ಮಾಡಿಸ್ಬಿಟ್ಟು ಅದರಲ್ಲಿರ್ತಕ್ಕಂಥ ವೈಜ್ಞಾನಿಕವಾಗಿ ಮೀಸಲಾತಿ ಕೊಟ್ಟರೆ ನಾವು ಅದಕ್ಕೆ ನಮ್ಗೆ ಇರೋದೇ ಇಲ್ಲ. ಆದರೆ ಹಳೆಯದನ್ನೇ ಇಟ್ಕೊಂಡು ನಾವು ಏನು ಇದು ಒಳ ಮೀಸಲಾತಿ ಮಾಡ್ತೀವಿ ಅನ್ನೋದು ಸರ್ಕಾರ ಅದನ್ನು ಕೈ ಬಿಡಬೇಕು ಕೂಡಲೇ. ಇಲ್ಲಾಂದರೆ ಈ ಕೊಡಗರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗೋದು, ಇಲ್ಲಿಂದನೇ ಮೊದಲು ಪ್ರಾರಂಭ ಆಗೋಂಥದ್ದು. ರಾಜ್ಯ ಪೂರ್ತಿ ಹೋರಾಟ ಮಾಡೋದ್ರಲ್ಲಿ ನಾವು ಹಿಂದೆ ಮುಂದೆ ನೋಡ್ತಾ ಇಲ್ಲ, ಅದನ್ನು ಮುಂದೆ ಮಾಡ್ತೀವಿ. ಹಾಗೆ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಏನು ವಿಚಾರ ಇದೆ, ಇದರಲ್ಲಿ ಸಾಕಷ್ಟು ಯುವಕರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಸಂಘಟನೆಗೋಸ್ಕರ ಈಗೆಲ್ಲೋ ಲಂಬಾಣಿ ಸಮುದಾಯ ಎಲ್ಲೋ ಕಡೆ ತೀರಾ ಹಿಂದುಳಿದಿರ್ತಕ್ಕಂಥ ಸಮುದಾಯ. ಆ ಸಮುದಾಯನ ಏನು ಮುಖ್ಯವಾಗಿ ತರಬೇಕು, ಅದಕ್ಕೆ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಸಂಘಗಳು ಮತ್ತು ಪುರುಷ ಸಂಘಗಳನ್ನು ಮಾಡಿ ಆ ತಾಂಡಗಳ ಅಭಿವೃದ್ಧಿಗೋಸ್ಕರ ಈ ಪುರುಷ ಮತ್ತು ಮಹಿಳಾ ಸಂಘಗಳು ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ಅವರನ್ನು ಉತ್ತೇಜನ ಮಾಡಬೇಕು. ನಮ್ಮ ತಾಲೂಕು ಬಂಜಾರ ಸೇವಾ ಸಂಘ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೇವೆ. ಮತ್ತು ನಮ್ಮ ತಾಂಡಗಳಿಗೆ ಸಾಕಷ್ಟು ವಿದ್ಯಾವಂತರು ಮಕ್ಕಳು SSLC ಓದಿರೋರು, 7th ಅಥವಾ PUC ಡಿಗ್ರಿ ಮಾಡಿರ್ತಕ್ಕಂಥವ್ರು ಎಷ್ಟೋ ಅಂಕಗಳನ್ನು ತಗೊಂಡು ಗಳಿಸಿದ್ದಾರೆ. ಅವ್ರಿಗೆ ಗುರುತಿಸ್ತಕ್ಕಂಥವ್ರು ಯಾರೂ ಇಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ವಿ ಈಗ ಅಂತ ಹೇಳಿದರೆ, ನಮ್ಮ ಜನಾಂಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ನಾವು ಉತ್ತಮ ಶಿಕ್ಷಣ ನೀಡಲಿಕ್ಕೆ ಅದು ಪ್ರೋತ್ಸಾಹ ದಿನವಾಗಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಸೇವಾಲಾಲ್ ಬಗ್ಗೆ ಇನ್ನೊಂದು ಸ್ವಲ್ಪ ಪ್ರಚಾರ ಆಗಬೇಕು. ಈಗ ಸರ್ಕಾರ ಪ್ರಚಾರ ಮಾಡಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಜಯಂತಿಯನ್ನು ಘೋಷಣೆ ಮಾಡಿದ್ರಿಂದ ಈಗ ಸ್ವಲ್ಪ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸೇವಾಲಾಲ್ ಅಂತಕ್ಕಂಥ ಒಂದು ಇವರು ಸಂತ ಇದ್ದಾರೆ ಅಂತಕ್ಕಂಥದ್ದನ್ನು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂತ ಹೇಳಿದರೆ ನಾವು ಜನಾಂಗಕ್ಕೆ ಸೀಮಿತ ಆಗಿತ್ತು ಸೇವಾಲಾಲ್ ಅಂತಕ್ಕಂಥ ಒಂದು ಸಂತ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅದು ಆಗಿದೆ ಅನ್ನೋದಾಗಿದೆ. ನಾವು ಮನೆಗೂ ಕೂಡ, ಪ್ರತಿ ತಾಂಡದ ಮನೆಗೂ ಕೂಡ ಸೇವಾಲಾಲ್ ಜ್ಯೋತಿಯನ್ನು ಜಾತದ ಮುಖಾಂತರ ತಗೊಂಡು ಹೋಗಬೇಕು. ಪ್ರತಿ ಮನೆಗೂ ಕೂಡ ಸೇವಾಲಾಲ್ ಅಂದರೆ ಏನು, ಸೇವಾಲಾಲ್ ಏನೆಲ್ಲ ಪವಾಡಗಳನ್ನು ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಗಳು ಅದನ್ನು ಮಾಡಿದ್ವಿ. ಮತ್ತು ನಾವು ಎಲ್ಲ ಹಿಂದುಳಿದ ವರ್ಗದವರು ಮತ್ತು ಕುಗ್ರಾಮದಲ್ಲಿ ವಾಸಿಸ್ತಕ್ಕಂಥವ್ರು, ಆರೋಗ್ಯದ ಬಗ್ಗೆ ಅರಿವಿಂದೇ ಇರ್ತಕ್ಕಂಥ ಜನಾಂಗ ನಮ್ಮದು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಬಂಜಾರ ಸೇವಾ ಸಂಘದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಕಾಯಿಲೆಗಳು ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಅವರಿಗೆ ನೈರ್ಮಲ್ಯತೆ ಬಗ್ಗೆ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಜನರಲ್ಲಿ ಒಂದು ಜಾಗೃತಿ ತರಬೇಕು ಅನ್ನತಕ್ಕಂಥ ಅಂಶವನ್ನು ಇಟ್ಕೊಂಡು ನಾವು ಈ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಈಗ ನಮಗೆ ಸಾಕಷ್ಟು ಒಂದ್ಸತಿ ಪ್ರಯತ್ನ ಮಾಡಿದ್ವಿ. ನಾವು ಪ್ರಯತ್ನ ಮಾಡುವಾಗ ನಿವೇಶನಕ್ಕೆ ಪ್ರಯತ್ನ ಮಾಡಿದ್ವಿ. ಅದೇನೋ ತದನಂತರದಿಂದ ಅದು ನಮಗೆ ಗ್ಯಾಪ್ಸ್ ಆಯಿತು. ಇದು ಟೌನ್ ಮಟ್ಟದಲ್ಲಿ ಬರ್ತಾ ಇದೆ, ಅದಕ್ಕೋಸ್ಕರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಈಗ ಮತ್ತೆ ನಾವು ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೇವೆ. ತಾಲೂಕು ಮಟ್ಟದಲ್ಲಿ ಬಂಜಾರ ಸಂಘಕ್ಕೆ ಒಂದು ನಿವೇಶನ ಕೊಡಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಒಂದು ನಿವೇಶನವನ್ನು ಪಡೆಯಬೇಕು. ನಿವೇಶನ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದರೆ,
ನಾವು ನಮ್ಮ ಜನಾಂಗದಲ್ಲಿ ಕೌಶಲ್ಯ ಅಭಿವೃದ್ಧಿಗಳಿದ್ದಾವೆ, ಕೌಶಲ್ಯತೆ ನಮ್ಮ ಜನಾಂಗದ ಕುಶಲತೆಗಳಿದ್ದಾವೆ, ಅದನ್ನು ಆ ಕೌಶಲ್ಯತೆ ತರಬೇತಿಗಳನ್ನು ಇರುವಂತಹ ಕೆಲಸವನ್ನು ಮಾಡೋದಕ್ಕೆ, ಆಮೇಲೆ ಮತ್ತು ಬೇರೆ ಬೇರೆ ಈಗ ಹಾಸ್ಟೆಲ್ ಮಾಡಬೇಕು ಅಂತಕ್ಕಂಥ ಇದ್ದೇವೆ. ಎಷ್ಟೋ ನಮ್ಮ ಮಕ್ಕಳು ಬಡತನದಲ್ಲಿದ್ದಾರೆ, ಅವರಿಗೆ ಒಂದು ಪ್ರೈವೇಟ್ ಆಗಿ ಹಾಸ್ಟೆಲ್ಗಳು ಮಾಡಿ ವಿದ್ಯಾವಂತರನ್ನಾಗಿ ಮಾಡಬೇಕು. ನಮ್ಮ SC ಜನಾಂಗಕ್ಕೆ ನಾವು ಸೇರಿದ್ರೂ ಕೂಡ ಸೌಲಭ್ಯಗಳು ಅಂತ ಬಂದಾಗ ಕೇವಲ ಕೆಲವು ಜನಾಂಗಗಳು ಮಾತ್ರ ಅದಕ್ಕೆ ಸೀಮಿತ ಆಗಿದೆ. ನಮ್ಮ ಜನಾಂಗದವರು ಎಲ್ಲೂ ಕೂಡ ಹೋಗೋದಿಲ್ಲ. ಕಾರಣ ಇಷ್ಟೇ, ಅವರಿಗೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ, SC ಕಾರ್ಡ್ ಇದು ಬಾಬು ಜಗಜೀವನರಾಮ್ಗೆ ಆಗಿದ್ದು, ಅಂಬೇಡ್ಕರ್ ನಿಗಮ ಆಗಿರ್ಬೋದು, ನಮ್ಮ ತಾಂಡಾಭಿವೃದ್ಧಿ ನಿಗಮ ಆಗಿರ್ಬೋದು, ಯಾರಿಗೆ ಸಿಗುತ್ತೋ ಅವ್ರಿಗೆ ಸಿಗ್ತೈತೆ. ಕುಗ್ರಾಮ್ ನಾವು ಯೋಚನೆ ಮಾಡ್ತಾ ಇರೋದು ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಸಿಗಬೇಕು ಅಂತೇಳಿ. ಯಾರು ಮೇಲ್ಮಟ್ಟದಲ್ಲಿದ್ದಾರೆ ಅವ್ರು ಮಾತ್ರ, ಯಾರು ಅದ್ರ ಬಗ್ಗೆ ತಿಳುವಳಿಕೆ ಇದ್ದಾರೆ ಅವ್ರು ಮಾತ್ರ ಪಡ್ಕೊಳ್ತಾ ಇದ್ದಾರೆ. ಸಂಘ ಈಗ ನಾವೇನು ಯೋಚನೆ ಮಾಡ್ತಾ ಇದ್ದೇವೆ, ಖಂಡಿತ ಸಂಘದ ಮುಖಾಂತರ ನಾವು ಪರಿಪೂರ್ಣವಾಗಿ ತಾಂಡಗಳಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಒದಗಿಸೋದು ಮತ್ತು ಅರ್ಜಿಗಳನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕು. ಕರಪತ್ರಗಳ ಮುಖಾಂತರ ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಅವರು ಹೆಚ್ಚು ಹೆಚ್ಚು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಬಂಜಾರ ಸಂಸ್ಕೃತಿ ದಿನೇ ದಿನೇ ನಾಶ ಆಗ್ತಾ ಇದೆ. ನಾವು ಆಧುನಿಕತೆಗೆ ಹೋಗ್ತಾ ಇದ್ದೇವೆ. ನಮ್ಮ ಈಗ ಹೋಳಿ ಹಬ್ಬ ನಾವು ಅದ್ಭುತವಾಗಿ, ನಮ್ಮ ಹೋಳಿ ಹಬ್ಬ ಬಹಳ ಅದ್ಭುತವಾಗಿ ಮಾಡುವಂಥ ಹಬ್ಬ ಅದು. ದೀಪಾವಳಿ ಅದ್ಭುತವಾಗಿ ಮಾಡುವಂಥ ಹಬ್ಬ. ನಾವು ಮೇರ ಅಂತ ಹೋಗ್ತೇವೆ, ಪ್ರತಿ ಮನೆಗೂ ಜ್ಯೋತಿ ಬೆಳಗಬೇಕು ಅಂತ ದೀಪಾವಳಿ ಹಬ್ಬದಲ್ಲಿ ಮಾಡ್ತೇವೆ. ಅವೆಲ್ಲವೂ ಕೂಡ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತಾ ಇದೆ. ಆ ಕ್ಷೀಣಿಸಲಿಕ್ಕೆ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದು ಒಂದು ಕಾರಣ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕಾರಣ ಆಗಿರ್ಬೋದು. ಅವೆಲ್ಲವನ್ನೂ ಕೂಡ ಇನ್ನೊಂದು ಸ್ವಲ್ಪ ಪುನರ್ಜೀವನ ಕೊಡಬೇಕು, ಪುನಶ್ಚೇತನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಜನರಲ್ಲಿ ಒಂದು ಒಗ್ಗಟ್ಟು ತರಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಎಷ್ಟೋ ತಾಂಡಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಎಷ್ಟೋ ತಾಂಡಗಳಲ್ಲಿ ಎಷ್ಟೋ ನಿವೇಶನಗಳಿಲ್ಲ. ನಿವೇಶನ ಇದ್ರೂ ಕೂಡ ಮನೆಗಳು ಕಟ್ಕೊಳ್ಳೋದಕ್ಕೆ ಅವ್ರಿಗೆ ಚೈತನ್ಯ ಇರೋದಿಲ್ಲ. ಆ ಸರ್ಕಾರದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಯೋಜನೆಗಳು ಯಾವುದಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಪಟ್ಟಿ ಮಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ, ಗ್ರಾಮ ಸಭೆಗಳಲ್ಲಿ ನಾವು ಭಾಗವಹಿಸಿ ನಾವು ಹಕ್ಕೊತ್ತಾಯ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಪ್ರತಿ ವರ್ಷ ತಾಂಡ ಮತ್ತು ತಾಲೂಕು ಮಟ್ಟದಲ್ಲಿ ಸೇವಾಲಾಲ್ ಜಯಂತಿಯನ್ನು ವಿಜೃಂಭಣೆಯಿಂದ ನೋಡಿ, ಎಲ್ಲ ಜನಾಂಗದಲ್ಲೂ ಕೂಡ ಅವರವರ ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಬೇರೆ ಬೇರೆ ಜಯಂತಿಗಳು ನೋಡಿದರೆ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಆದರೆ ನಮ್ಮ ತಾಲೂಕಲ್ಲಿ ನಾವು ಇಷ್ಟೊಂದು 23 ತಾಂಡ ಇದ್ದೇವೆ, 8,000 ಜನಸಂಖ್ಯೆ ಇದ್ದೇವೆ. ಆದರೂ ಕೂಡ ಸೇವಾಲಾಲ್ ಜಯಂತಿ ನಮ್ಮ ತಾಂಡ ಮಟ್ಟದಲ್ಲಿ ಮಾತ್ರ ಸೀಮಿತವಾಗಿದೆ. ನಾವು ತಾಲೂಕು ಮಟ್ಟದಲ್ಲಿ ಸಂತ ಸೇವಾಲಾಲರ ಪವಾಡಗಳೇನು, ಸಂತ ಸೇವಾಲಾಲ್ ಅಂದ್ರೆ ಏನು, ಅವ್ರು ಯಾವ ರೀತಿ ಪವಾಡಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಜಯಂತಿಗಳನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಮುಂದಿನ ಯೋಜನೆಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿಯಲ್ಲಿ ನಮ್ಮ ತಾಲೂಕು ಬಂಜಾರ ಸೇವಾ ಸಂಘ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಾವು ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನು ಇವತ್ತು ಫಕೀರಪ್ಪನ ತಾಂಡದಲ್ಲಿ ನಾವು ಮಾಡಿದ್ವಿ. ಈ ಒಂದು ಸರ್ವ ಸದಸ್ಯರ ಮಹಾಸಭೆಗೆ ಸುಮಾರು ಒಂದು 15 ತಾಂಡಗಳಿಂದ ಎಲ್ಲ ಸದಸ್ಯರು ಹಾಜರಾಗಿದ್ದರು. ಸುಮಾರು ಒಂದು 40-45 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜನಾಂಗ, ಈ ಒಂದು ಕೊರಟಗೆರೆ ತಾಲೂಕಿನಲ್ಲಿ ಲಂಬಾಣಿ ಜನಾಂಗ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು 23 ತಾಂಡಗಳು ಇದ್ದಾವೆ. ಆ 23 ತಾಂಡಗಳು ಜನಸಂಖ್ಯೆ ನೋಡಿದರೆ 2250 ಜನಸಂಖ್ಯೆ ಹೊಂದಿರತಕ್ಕಂಥ ತಾಂಡಗಳು ಎಲ್ಲ ಸೇರಿ ನಾವು ತಾಲೂಕು ಬಂಜಾರ ಲಂಬಾಣಿ ಸೇವಾ ಸಂಘವನ್ನು 1994-95ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ವಿವಿಧ ರೀತಿಯಲ್ಲಿ ನಾವು ಪ್ರಪ್ರಥಮವಾಗಿ ಕೊರಟಗೆರೆ ತಾಲೂಕಿನಲ್ಲಿ 23 ತಾಂಡಗಳಿಂದಲೂ ಕೂಡ ನಾವು ಒಂದು ಸಮಾವೇಶವನ್ನು ಮಾಡಿದ್ವಿ. ಅದು ಪ್ರಪ್ರಥಮವಾಗಿ ನಾವು ಸಮಾವೇಶ ಮಾಡಿದ್ವಿ. ಅದು 1995-96ರಲ್ಲಿ ಆ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಆವಾಗ ನಮ್ಮ PT ಲಲಿತಾ ನಾಯ್ಕ ಮತ್ತು ವಿವಿಧ ನಮ್ಮ ಸಾಹಿತಿಗಳು ಮತ್ತು ನಮ್ಮ ಜನಾಂಗದ ಪ್ರಮುಖರು, ರಾಜಕಾರಣಿಗಳು ಎಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗವಹಿಸಿದರು. ಅದಾದಮೇಲೆ ತದನಂತರ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು ನಮ್ಮ PG ಶ್ರೀರಾಮುಲು ನಾಯ್ಕರವರು ಅಧ್ಯಕ್ಷರಾಗಿದ್ದು, ಮತ್ತು ನಮ್ಮ ಮಿಲಿಟರಿನಲ್ಲಿ ಇರ್ತಕ್ಕಂಥ CRPFನಲ್ಲಿ ಇರ್ತಕ್ಕಂಥ ಕೃಷ್ಣ ನಾಯ್ಕರವರು ಅಧ್ಯಕ್ಷರಾಗಿದ್ದರು. ಹೀಗೆ ಕಾರ್ಯದರ್ಶಿ, ನಾನು ಪ್ರಾರಂಭದಲ್ಲೂ ಕಾರ್ಯದರ್ಶಿಯಾಗಿದ್ದೆ, ಮಧ್ಯದಲ್ಲಿ ಶಂಕರ್ ಬಿರವರು ಕಾರ್ಯದರ್ಶಿಯಾಗಿದ್ದರು. ಹೀಗೆ ವಿವಿಧ ಹುದ್ದೆಗಳನ್ನು ವಿವಿಧ ರೀತಿಯಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು ತಾಲೂಕು ಬಂಜಾರ ಸೇವಾ ಸಂಘವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇವಾಗ ಏನಪ್ಪ ಅಂತ ಹೇಳಿದರೆ 2025-26ನೇ ಕಾರ್ಯಕ್ರಮದಲ್ಲಿ ನಾವು ನೂತನವಾಗಿ ಇವತ್ತು ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆಯನ್ನು ಕರೆದು ನಾವು ಒಂದು ನೂತನ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆ ರಚನೆ ಮಾಡಿರೋ ಉದ್ದೇಶ ಏನಂದರೆ, ಈಗ ಸ್ವಲ್ಪ ನಾವು ಉತ್ತಮ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಬಲವರ್ಧನೆ ಮಾಡಬೇಕು ಈ ಸಂಘವನ್ನು.
ತಾಂಡಗಳಲ್ಲಿ ಪ್ರತಿ ತಾಂಡಗಳಲ್ಲೂ ಕೂಡ ಈ ಸಂಘದ ಬಗ್ಗೆ, ಸಂಘದ ಧ್ಯೇಯೋದ್ದೇಶಗಳ ಬಗ್ಗೆ, ಸಂಘ ಏನೆಲ್ಲ ಚಟುವಟಿಕೆಗಳು ಹಮ್ಮಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಜಾಗೃತಿಯನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಹತ್ತಾರು ಯೋಜನೆಗಳನ್ನು ಮಾಡಿದ್ದೀವಿ. ನಾವು ಇಲ್ಲಿವರೆಗೂ ಕೂಡ ಯಾವ ಯೋಜನೆಗಳನ್ನು ಮಾಡಿದರೆ ನಾವು ಸುಮ್ಮನೆ ಒಂದು ಸಂಘವನ್ನು ಪ್ರಾರಂಭ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದಿದೆ. ನಾವು ಮುಂದಿನ ನಮ್ಮ ಪ್ಲಾನ್ ಏನಪ್ಪ ಅಂತ ಹೇಳಿದರೆ, ಪ್ರತಿ ತಾಂಡಗಳಲ್ಲಿ ಗಣತಿ ಆಗಬೇಕು. ನಾವೇ ಒಂದು ಗಣತಿಯನ್ನು ಮಾಡೋಣ. ನಮ್ಮ ತಾಂಡಗಳಲ್ಲಿ ಎಷ್ಟು ಜನ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಹೆಣ್ಮಕ್ಳಿದ್ದಾರೆ, ಅದ್ರ ಬಗ್ಗೆ ಒಂದು ಸಣ್ಣ ಗಣತಿಯನ್ನು ಮಾಡಿದರೆ ನಮಗೂ ಕೂಡ ಆ ತಾಂಡದ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು.